ಎಫ್ಡಿಗಿಂತ ಹೆಚ್ಚು ಆದಾಯ ನೀಡುವ 6 ಸರ್ಕಾರಿ ಸ್ಕೀಮ್ಸ್. ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ ಅಥವಾ ನಿಶ್ಚಿತ ಠೇವಣಿಗಳಲ್ಲಿ ಜನ ತಮ್ಮ ಹಣವನ್ನು ಹೂಡಿಕೆ ಮಾಡ್ತಾರೆ. ಇದು ಹೆಚ್ಚು ಸುರಕ್ಷಿತ ಎಂಬ ಭಾವನೆ ಇದೆ. ಆದರೆ ವಾಸ್ತವವಾಗಿ ಈಗಿನ ಹಣದುಬ್ಬರದ ಎದುರು ಫಿಕ್ಸೆಡ್ ಡೆಪಾಸಿಟ್ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಿದರೂ ಕೂಡ ಅದು ನಿಮ್ಮ ಪರ್ಚೇಸಿಂಗ್ ಪವರ್ ಅನ್ನು ಹೆಚ್ಚಿಸಲ್ಲ. ಅಂದರೆ ಹೂಡಿಕೆ ಮೌಲ್ಯ ಕಾಲಾಂತರದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಬದಲಿಗೆ ನೀವು ಸುರಕ್ಷಿತ ಮತ್ತು ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ಗಿಂತ ಹೆಚ್ಚು ಆದಾಯ ನೀಡುವ ಸರ್ಕಾರಿ ಸ್ಕೀಮ್ಸ್ಗಳಲ್ಲಿ ಹೂಡಿಕೆ ಮಾಡಬಹುದು. ಅವುಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ನಿಮಗೆ ಒಂದು ಕಡೆ ಪ್ರತಿ ತಿಂಗಳು ಸ್ಥಿರವಾದ ಆದಾಯ ಸಿಗುತ್ತೆ, ಮತ್ತೊಂದು ಕಡೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಉಪಯೋಗ ಆಗುತ್ತೆ. ನಿಮ್ಮ ನಿವೃತ್ತಿಯ ಬದುಕಿನ ಖರ್ಚು ವೆಚ್ಚಗಳು ಕೂಡ ಆದಾಯ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರ್ಕಾರಿ ಉಳಿತಾಯ ಯೋಜನೆಗಳಲ್ಲಿ ಬಡ್ಡಿ ದರಗಳು ಕೆಲವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಬ್ಯಾಂಕ್ಗಳ ಎಫ್ಡಿಗಳಲ್ಲಿ ಸಿಗೋ ಬಡ್ಡಿ ದರಕ್ಕಿಂತ ಜಾಸ್ತಿ ಸಿಗುತ್ತೆ. ವೀಕ್ಷಕರೇ, ಇವುಗಳನ್ನು ಒಂದಷ್ಟು ವಿವರಗಳನ್ನು ನೋಡಿದ್ರೆ, ಮೊದಲನೇದಾಗಿ ಅಂಚೆ ಇಲಾಖೆಯ ಮಾಸಿಕ ಆದಾಯ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಕರೀತಾರೆ. POMIS ಅಂತ ಶಾರ್ಟ್ ಆಗಿ ಹೇಳುತ್ತೆ. ಅಂದರೆ ಇದು ಯಾರಿಗೆ ಸೂಕ್ತ ಆಗುತ್ತೆ ಅಂತಂದರೆ, ಒಂದು ಸ್ಥಿರವಾದ ಆದಾಯ ಬಯಸೋರಿಗೆ ಮತ್ತು ಪ್ರಿನ್ಸಿಪಲ್ ಸೇವಿಂಗ್ಸ್ ಮೇಲೆ ಯಾವುದೇ ಧಕ್ಕೆ ಆಗಬಾರ್ದು ಅಂತ ಬಯಸೋರಿಗೆ ಇದು ಸೂಕ್ತ ಅನಿಸುತ್ತೆ. ಇದರ ಈಗಿನ ಬಡ್ಡಿ ದರ ವರ್ಷಕ್ಕೆ 7.4%, 7.4%. 3 ತಿಂಗಳಿಗೊಮ್ಮೆ ಇದು ಬಡ್ಡಿ ಪರಿಷ್ಕರಣೆ ಆಗ್ತಾ ಹೋಗುತ್ತೆ. ಮಾಸಿಕ ಬಡ್ಡಿ ದರವನ್ನು ಕೂಡ ಇಲ್ಲಿ ನೀವು ಪಡಿಬಹುದು. ಇದರ ಲಾಕ್ ಇನ್ ಪೀರಿಯಡ್ 5 ವರ್ಷ ಇರುತ್ತೆ. ಅಂದರೆ 5 ವರ್ಷವನ್ನು ವಿಡ್ರಾ ಮಾಡೋ ಹಾಗಿಲ್ಲ. 1 ವರ್ಷದ ಬಳಿಕ ದಂಡ ಕಟ್ಟಿ ಹೂಡಿಕೆಯನ್ನು ತೆಗೆದುಕೊಳ್ಬೋದು, ವಿಡ್ರಾ ಮಾಡಬಹುದು. ಇದರಲ್ಲಿ ಕನಿಷ್ಠ ಹೂಡಿಕೆ 1,000 ರೂಪಾಯಿ ಮಾಡಬೇಕಾಗುತ್ತೆ. ಗರಿಷ್ಠ ಹೂಡಿಕೆ 9 ಲಕ್ಷ ರೂಪಾಯಿ ಆಗಿದೆ. ಸಿಂಗಲ್ ಖಾತೆಯಲ್ಲಾದರೆ ಇದಾಗುತ್ತೆ. ಒಂದು ವೇಳೆ ನೀವು ಜಂಟಿ ಖಾತೆ ಅಥವಾ ಜಾಯಿಂಟ್ ಅಕೌಂಟ್ ಮಾಡೋದಿದ್ರೆ ಆವಾಗ 15 ಲಕ್ಷ ರೂಪಾಯಿ ತನಕ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು ಈ ಮಂತ್ಲಿ ಸ್ಕೀಮ್ನಲ್ಲಿ ಸಿಗುವ ಬಡ್ಡಿಯನ್ನು ಆದಾಯ ಅಥವಾ ಇನ್ಕಮ್ ಅಂತ ಪರಿಗಣಿಸಲಾಗುತ್ತೆ. ಆದಾಯ ತೆರಿಗೆ ಶ್ರೇಣಿಗಳು ಅಥವಾ ಸ್ಲ್ಯಾಬ್ಗಳು ಇದಕ್ಕೆ ಅಪ್ಲೈ ಆಗುತ್ತೆ. ಇದರಲ್ಲಿ ಅನಿವಾಸಿ ಭಾರತೀಯರು ಅಥವಾ NRIಗಳು ಇದರಲ್ಲಿ ಹೂಡಿಕೆ ಮಾಡುವ ಹಾಗಿಲ್ಲ. 18 ವರ್ಷ ಮೇಲ್ಪಟ್ಟ ಭಾರತೀಯ ನಿವಾಸಿಗಳು ಮಾತ್ರ ಇದರಲ್ಲಿ ಹೂಡಿಕೆಯನ್ನು ಮಾಡಬಹುದು. ಅದೇ ರೀತಿ ಎರಡನೇ ಯೋಜನೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಥವಾ SCSS ಅಂತ ಕರೀತಾರೆ. ಇದು ಯಾರಿಗೆ ಸೂಕ್ತ ಅಂತ ನೋಡಿದ್ರೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇದು ಅನ್ವಯ ಆಗುತ್ತೆ. ಹಿರಿಯರಿಗೆ ಗ್ರ್ಯಾಚ್ಯುಟಿಯಿಂದ ಇರ್ಬೋದು ಅಥವಾ ಈ ನಿವೃತ್ತಿಯ ಫೈನಲ್ ಸೆಟಲ್ಮೆಂಟ್ ಆಗಿ ಇಡಿಯಾಗಿ ಸಿಗುವಂತಹ ಲಂಸಮ್ ಆಗಿ ಸಿಗುವಂತಹ ಹಣವನ್ನು ಈ ಯೋಜನೆಯಲ್ಲಿ ಸುರಕ್ಷಿತವಾಗಿ ಹೂಡಿಕೆ ಮಾಡಬಹುದು. ಈ SCSS ಯೋಜನೆಯಲ್ಲಿ ಬಡ್ಡಿ ದರ ಎಷ್ಟಿರುತ್ತೆ ಅಂದರೆ 8.2% ಇರುತ್ತೆ. 3 ತಿಂಗಳಿಗೊಮ್ಮೆ ಇಲ್ಲೂ ಕೂಡ ಬಡ್ಡಿ ಪರಿಷ್ಕರಣೆ ಆಗುತ್ತೆ. ಅದೇ ರೀತಿ ಬಡ್ಡಿ ದರವನ್ನು 3 ತಿಂಗಳಿಗೊಮ್ಮೆ ನೀವು ಪಡೆಯಬಹುದು. ಇದರ ಲಾಕ್ ಇನ್ ಪೀರಿಯಡ್ ಅಂದರೆ ಎಷ್ಟಿರುತ್ತೆ ಅಂದರೆ 5 ವರ್ಷ ಇರುತ್ತೆ. ಮತ್ತು ಎಗೈನ್ 3 ವರ್ಷ ಇದನ್ನು ವಿಸ್ತರಣೆ ಕೂಡ ಮಾಡ್ಬೋದು. ಇನ್ಮೇಲೆ ಪ್ರಿಮೆಚ್ಯೂರ್ ವಿಡ್ರಾವಲ್ ಹೇಗಿರುತ್ತೆ ಅಂದರೆ ದಂಡ ಸಹಿತವಾಗಿ ಪ್ರಿಮೆಚ್ಯೂರ್ ವಿಡ್ರಾವಲ್ ಕೂಡ ಇದಕ್ಕೆ ಅವಕಾಶ ಇದೆ. ಹೂಡಿಕೆಯ ಮಿತಿ 1,000 ರೂಪಾಯಿದಿಂದ 30 ಲಕ್ಷ ರೂಪಾಯಿ ತನಕ ಇಲ್ಲಿ ಇನ್ವೆಸ್ಟ್ ಮಾಡಬಹುದು. ಇದಕ್ಕೂ ಕೂಡ ಟ್ಯಾಕ್ಸ್ ಹೇಗಿರುತ್ತೆ ಅಂದರೆ ಆದಾಯ ತೆರಿಗೆ ಸ್ಲ್ಯಾಬ್ ಪ್ರಕಾರ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ, ಇದು ಕೂಡ ಬಹಳ ಚೆನ್ನಾಗಿದೆ. ಪೋಷಕರು ತಮ್ಮ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡಬಹುದು. ಇಲ್ಲಿ ಹೆಣ್ಣು ಮಗುವಿನ ವಯಸ್ಸು 10 ವರ್ಷದ ಒಳಗಿದ್ರೆ ಮಾತ್ರ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. 10 ವರ್ಷಕ್ಕಿಂತ ಮೇಲ್ಪಟ್ಟರೆ ಮಾಡೋಕ್ಕಾಗಲ್ಲ. ಇದರ ಈಗಿನ ಬಡ್ಡಿ ದರ ವಾರ್ಷಿಕ 8.2% ಇದೆ. ವಾರ್ಷಿಕ ಅಥವಾ ತ್ರೈಮಾಸಿಕ ಅಂದರೆ 3 ತಿಂಗಳ ಲೆಕ್ಕದಲ್ಲಿ ಬಡ್ಡಿಯನ್ನು ಇಲ್ಲಿ ಪಡಿಬಹುದು. ಇದರ ಮೆಚ್ಯೂರಿಟಿ ಯಾವಾಗ ಅಂತಂದರೆ ಹೂಡಿಕೆಯಾದ 21 ವರ್ಷದ ಬಳಿಕ ಅಥವಾ ಹುಡುಗಿಗೆ 18 ವರ್ಷ ಭರ್ತಿಯಾಗಿ ಮದುವೆ ಆದ ಬಳಿಕ ಮೆಚ್ಯೂರಿಟಿ ಸಿಗುತ್ತೆ. ಇದರ ಕಾಂಟ್ರಿಬ್ಯೂಷನ್ ಅವಧಿ 15 ವರ್ಷ ಇರುತ್ತೆ. ಒಟ್ಟು ಇನ್ವೆಸ್ಟ್ ಮಾಡಬೇಕಂತ ಅವಧಿ. ಬಾಲಕಿಯರಿಗೆ ಗಂಭೀರ ಕಾಯಿಲೆ ಇದ್ದರೆ ವಿಡ್ರಾವಲ್ ಮಾಡಬಹುದು. ಅದೇ ರೀತಿ ಪೋಷಕರು ಒಂದು ವೇಳೆ ಮೃತಪಟ್ಟರೆ ಕೂಡ ಹಿಂಪಡಿಬಹುದು. ಇದಕ್ಕೆ ಯಾವುದೇ ತೆರಿಗೆ ಇರಲ್ಲ. ವೀಕ್ಷಕರೇ, ಮತ್ತೊಂದು ಸ್ಕೀಮ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, NSC ಅಂತ ಕರೀತಾರೆ. ಈ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲೂ ಕೂಡ ಸಾಕಷ್ಟು ಅನುಕೂಲಗಳಿದೆ. ಮುಖ್ಯವಾಗಿ ಮಾರುಕಟ್ಟೆಯ ಯಾವುದೇ ಒಂದು ಏರಿಳಿತಗಳ ರಿಸ್ಕ್ ಇಲ್ಲದೆ ನಿರ್ದಿಷ್ಟ ಆದಾಯವನ್ನು ಇದರಲ್ಲಿ ನೀವು ಪಡಿಬಹುದು.
ಇದರ ಈಗಿನ ಬಡ್ಡಿದರ ವಾರ್ಷಿಕ 7.7 7.7% ಇದೆ. ಯಾವಾಗ ಕೊಡ್ತಾರಂತಂದರೆ ಮೆಚ್ಯೂರಿಟಿ ಆದಾಗ ಕೊಡ್ತಾರೆ. ಖಾತೆದಾರ ಒಂದು ವೇಳೆ ಮೃತಪಟ್ಟರೆ ಆವಾಗ ಕೂಡ ಕೊಡ್ಬೋದು, ಅಥವಾ ಕೋರ್ಟ್ ಆದೇಶ ಏನಾದರೂ ಬಂದರೆ ಆವಾಗಲೂ ಕೂಡ ಅವಧಿಗೆ ಮುನ್ನ ಇದನ್ನು ಹಿಂಪಡೆಯಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಕನಿಷ್ಠ ಹೂಡಿಕೆ 1,000 ರೂಪಾಯಿ ಮಾಡ್ಬೋದು. ಅಂಚೆ ಕಚೇರಿಯಲ್ಲೂ ಕೂಡ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮೆಚ್ಯೂರಿಟಿ ಆಗುವ ಮೊತ್ತದ ಮೇಲೆ ಯಾವುದೇ TDS ಇರಲ್ಲ. ಅದು ಇಲ್ಲೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಯಾವುದೇ ಕಡಿತ ಇಲ್ಲದೆ ಇಡೀ ಮೆಚ್ಯೂರಿಟಿ ಅಮೌಂಟ್ ಇಲ್ಲಿ ನಿಮಗೆ ಸಿಗುತ್ತೆ. ಇದು 5 ವರ್ಷಗಳ ಬ್ಯಾಂಕ್ FD ಮಾತ್ರ ಅಥವಾ ಕಿಸಾನ್ ವಿಕಾಸ್ ಪತ್ರಕ್ಕಿಂತ ಹೆಚ್ಚಿನ ಬಡ್ಡಿದರ ಇಲ್ಲಿ ಸಿಗುತ್ತೆ. ರಿಟೇಕ್ 5 ವರ್ಷಗಳ ಬ್ಯಾಂಕ್ FD ಮೊತ್ತ ಇರಬಹುದು ಅಥವಾ ಕಿಸಾನ್ ವಿಕಾಸ್ ಪತ್ರಕ್ಕಿಂತ ಹೆಚ್ಚಿನ ಬಡ್ಡಿದರ ಇಲ್ಲಿ ಸಿಗುತ್ತೆ. ಇದನ್ನು ಅಡಮಾನ ಇಟ್ಟು ಸಾಲವನ್ನು ಕೂಡ ನೀವು ಪಡಿಬಹುದು. ಅದೇ ರೀತಿ ಸಾರ್ವಜನಿಕ ಭವಿಷ್ಯ ನಿಧಿ ಅಥವಾ PPF ಅಂತ ಕರೀತಾರೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಮಾರುಕಟ್ಟೆಯ ಏರಿಳಿತದ ಯಾವುದೇ ಒಂದು ಭೀತಿ ಇಲ್ಲದೆ ದೀರ್ಘಾವಧಿಗೆ ಹೂಡಿಕೆ ಮಾಡಲಿಕ್ಕೆ ಮತ್ತು ಖಾತರಿಯ ಆದಾಯಕ್ಕೆ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ನೀವು ಹೂಡಿಕೆ ಮಾಡಬಹುದು. PPF ಅಂತ ಸಂಕ್ಷಿಪ್ತವಾಗಿ ಇದನ್ನು ಕರೀತಾರೆ. ಈ PPF ಬಡ್ಡಿದರ ಎಷ್ಟಿದೆ ಅಂದರೆ ಇವಾಗ 7.1 ಅಥವಾ 7.1% ಇದೆ. ಇದರ ಅವಧಿಯ ಹೂಡಿಕೆ ಎಷ್ಟು ವರ್ಷ ಅಂದರೆ 500 ರೂಪಾಯಿಂದ ಇಲ್ಲಿ ನೀವು ಮಾಡ್ಬೋದು. 15 ವರ್ಷ ಇದರ ಹೂಡಿಕೆ ಅವಧಿ ಇರುತ್ತೆ. 1.5 ಲಕ್ಷ ರೂಪಾಯಿ ತನಕ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. PPF ಸಿಗುವ ಆದಾಯಕ್ಕೆ ಯಾವುದೇ ತೆರಿಗೆ ಇರಲ್ಲ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ NPS ಅಂತ ಕರೀತಾರೆ. ಈ NPS ಅಲ್ಲಿ ದೀರ್ಘಕಾಲೀನ ಹೂಡಿಕೆಗೆ ಬಹಳ ಉತ್ತಮ ಯೋಜನೆ ಅಂತ ಕರೀತಾರೆ. ಇದು ನಿಮ್ಮ ಪೋರ್ಟ್ಫೋಲಿಯೋವನ್ನು ವೈವಿಧ್ಯಗೊಳಿಸುತ್ತೆ. ಇಲ್ಲಿ ನಿಮ್ಮ ಹಣವನ್ನು ಈಕ್ವಿಟಿ ಅಂದರೆ ಶೇರ್ ಮಾರುಕಟ್ಟೆ, ಇದು ಕಾರ್ಪೊರೇಟ್ ಬಾಂಡ್, ಸರ್ಕಾರಿ ಸಾಲಪತ್ರ ಅಥವಾ ಸರ್ಕಾರಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಹಾಗಿದ್ರೆ ಎಷ್ಟು ಆದಾಯ ಸಿಗ್ಬೋದು ಅಂತ ನೀವು ಕೇಳ್ಬೋದು. ನೋಡಿ, 10ರಿಂದ 14% ಎವರೇಜ್ ಆದಾಯ ಇಲ್ಲಿ ಸಿಕ್ಕಿರುವಂತಹ ನಿದರ್ಶನ ಇದೆ. ಅಫ್ಕೋರ್ಸ್ ಇದು ಮಾರ್ಕೆಟ್ ಲಿಂಕ್ಡ್ ಇದೆ, ಏರಿಳಿತಗಳು ಇದ್ದೇ ಇರುತ್ತೆ. ಇದರ ಲಾಕ್ ಇನ್ ಅವಧಿ 60 ವರ್ಷ ತನಕ ಇರುತ್ತೆ. ಕನಿಷ್ಠ ಹೂಡಿಕೆ 1,000 ರೂಪಾಯಿ ವರ್ಷಕ್ಕೆ ಹೂಡಿಕೆ ಮಾಡಬಹುದು. 18ರಿಂದ 70 ವರ್ಷದ ಭಾರತೀಯ ನಾಗರಿಕರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ. NPSನಲ್ಲಿ ಹೂಡಿಕೆಯ ಆಯ್ಕೆಗಳು ಅಥವಾ ಕ್ಯಾಟಗರಿಗಳು ಕೂಡ ಇದೆ. ಅಂದರೆ ಇಲ್ಲಿ ನೋಡಿ, ಸ್ಕೀಮ್ E ಅಂತ ಇದೆ. ಇಲ್ಲಿ ಈಕ್ವಿಟಿಯಲ್ಲಿ ಗರಿಷ್ಠ 75% ಎಕ್ಸ್ಪೋಜರ್ ಇರುತ್ತೆ. ಇದು ಸ್ಕೀಮ್ C ಕಾರ್ಪೊರೇಟ್ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸ್ಕೀಮ್ Gನಲ್ಲಿ ಸರ್ಕಾರಿ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದೇ ರೀತಿ ಸ್ಕೀಮ್ A ಆಲ್ಟರ್ನೇಟಿವ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹಾಗಾದರೆ ಮೆಚುರಿಟಿ ಹೇಗಿರುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಇಲ್ಲಿ ಹೂಡಿಕೆಯ 60% ಮೊತ್ತವನ್ನು ಮೆಚುರಿಟಿ ಆದಾಗ ಇಡಿಯಾಗಿ ಪಡಿಬಹುದು. ಅದಕ್ಕೆ ಯಾವುದೇ ಟ್ಯಾಕ್ಸ್ ಇರಲ್ಲ. ಉಳಿದ 40% ಮೊತ್ತವನ್ನು ಪೆನ್ಷನ್ ಪ್ರಾಡಕ್ಟ್ ಅಥವಾ ಪಿಂಚಣಿ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡ್ತಾರೆ. ಇದು ಇಳಿಗಾಲದಲ್ಲಿ ನಿಯಮಿತವಾದಂತಹ ರೆಗ್ಯುಲರ್ ಇನ್ಕಮನ್ನು ನಿಮಗೆ ಕೊಡುತ್ತೆ. ಇದಕ್ಕೆ ಯಾವುದೇ ಟ್ಯಾಕ್ಸ್ ನಿಯಮ ಅಪ್ಲೈ ಆಗುತ್ತೆ. ಮಾಮೂಲಿ ಏನು ಟ್ಯಾಕ್ಸ್ ಇದೆ ಅದು ಅಪ್ಲೈ ಆಗುತ್ತೆ. ಫಸ್ಟ್ 60%ಗೆ ಮಾತ್ರ ಟ್ಯಾಕ್ಸ್ ಇರಲ್ಲ. ಹೀಗೆ ಹಣದ ವಿಚಾರಕ್ಕೆ ಬಂದಾಗ ಸೇಫ್ಟಿ ಬಹಳ ಮುಖ್ಯ ಆಗುತ್ತೆ. ಆದರೆ ಸೇಫ್ಟಿ ಒಂದೇ ಸಾಕಾಗಲ್ಲ, ನಿಮ್ಮ ಹೂಡಿಕೆಯ ಹಣ ಕೂಡ ಬೆಳಿಬೇಕಾಗುತ್ತೆ. ಇದಕ್ಕೆ ಮೇಲ್ಕಂಡ 6 ಸರ್ಕಾರಿ ಸ್ಕೀಮ್ಗಳು ಬಹಳ ಉಪಯುಕ್ತ ಅಂತ ಹೇಳ್ಬೋದು. ಯಾಕಂತಂದರೆ ಬ್ಯಾಂಕ್ FDಗಿಂತ ಜಾಸ್ತಿ ಇನ್ಕಮನ್ನು ಈ 6 ಸರ್ಕಾರಿ ಸ್ಕೀಮ್ಗಳಲ್ಲಿ ನೀವು ಪಡೀಲಿಕ್ಕೆ ಸಾಧ್ಯ ಇದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.